ವೆಲ್ಕಮ್ ಬ್ಯಾಕ್ ಟು ಯಾರ್ ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕ್ರಿಸ್ಮಸ್ ಸ್ಪೆಷಲ್ ರೋಸ್ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಹಾಲು, 1/4 ಕಪ್ಪು ಸಕ್ಕರೆ ಪೌಡರು, ಎಳ್ಳು ಮತ್ತು 1 ಪಿಂಚ್ ಆಫ್ ಸಾಲ್ಟು. ಮೊದಲಿಗೆ ಒಂದು ಬೌಲ್ಗೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ, ಗಂಟಿಲ್ದಂಗೆ. ಈ ರೀತಿ ಕಲಿಸ್ಕೊಳ್ಳಿ. 1 ಕಪ್ ಹಾಲು ಆಗೋದಿಲ್ಲ, 1.5 ಕಪ್ ತೊಗೊಂಡಿದ್ದೀನಿ. ನೀವು 1.5 ಕಪ್ ತಗೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಇದಕ್ಕೆ ಎಳ್ಳು ಹಾಕ್ಕೊತಿದ್ದೀನಿ 1 ಟೀ ಸ್ಪೂನು. ಮತ್ತು ಇದಕ್ಕೆ 2 ಸ್ಪೂನು ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಅಷ್ಟೇ. ನೋಡಿ, ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಇದು ರೆಡಿ ಆಗಿದೆ. ನೋಡಿ, ಈ ರೀತಿ ಮೋಲ್ಡ್ ತೊಗೊಂಡಿದ್ದೀನಿ. ಇದು ಮೀಶೋಯಿಂದ ಆರ್ಡ್ರ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿ ಬರುತ್ತೆ, ನಾನ್ ಸ್ಟಿಕ್ಕಿಂದು. ಮೀಶೋದಲ್ಲಿ ಈಸಿಯಾಗಿ ಸಿಗುತ್ತೆ. ಇದು ಬೇಕಾದರೆ ತಗೋಬೋದು. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಅದು ಲೋ ಫ್ಲೇಮಲ್ಲೇ ಇರಬೇಕು, ಜಾಸ್ತಿನೂ ಕಾದಿರಬಾರ್ದು. ಈ ರೀತಿ ಮೋಲ್ಡ್ನ 1-2 ನಿಮಿಷ ಅದರಲ್ಲೇ ಬಿಟ್ಬಿಟ್ಟು, ಆ ಮೋಲ್ಡ್ ಚೆನ್ನಾಗಿ ಬಿಸಿ ಆದಮೇಲೆ ಆ ಬ್ಯಾಟರಲ್ಲಿ ಡಿಪ್ ಮಾಡಿ ಹಾಕಿ ಈ ರೀತಿ ಇಟ್ಟರೆ ಬರುತ್ತೆ. ಇದು ಹೊಸ್ದಾಗಿ ಮಾಡ್ತಿರೋದಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬರ್ತಾ ತುಂಬಾ ಚೆನ್ನಾಗಿ ಬಂದಿದೆ ಇದು. ನೋಡಿ, ಈ ರೀತಿ ಬಿಟ್ಕೊಂಡಿಲ್ಲ ಅಂದರೆ 1 ಸ್ಪೂನಿಂದ ಈ ಥರ ಇದು ಮಾಡ್ಕೋಬೋದು. ನೋಡಿ, ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಮಾಡ್ಬೇಕಾದ್ರೇನು ಈ ಥರನೇ ಎಣ್ಣೆಯಲ್ಲಿ ಮೊಳನ್ನ ಡಿಪ್ ಮಾಡಿ ಮತ್ತು ಬ್ಯಾಟರಲ್ಲಿ ಹತ್ಕೊಂಡ್ಬಿಟ್ಟು ಮತ್ತು ಈ ರೀತಿಯೇ ಮಾಡ್ಕೋಬೇಕು. ಹಾಗಾದರೆ ಮಾತ್ರ ಬರುತ್ತೆ. ನೋಡಿ, ಬಂದಿಲ್ಲ ಅಂದರೆ ಈ ರೀತಿ ಶೇಕ್ ಮಾಡಿ, ಬರುತ್ತೆ. ನೋಡಿ, ಈ ರೀತಿ ಕಡ್ಡಿ ಸಹಾಯದಿಂದನೂ ಮಾಡ್ಕೋಬೋದು. ಬಂದಿಲ್ಲ ಅಂದರೆ ಹೊಸದಲ್ಲ ಮೋಲ್ಡು, ಅದಕ್ಕೋಸ್ಕರ ಅಷ್ಟೇ. ಅದು ಹೋಗ್ತಾ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಇದೇ ರೀತಿ ಎಲ್ಲವನ್ನು ಮಾಡಿಟ್ಕೊಳ್ಳಿ. ಈ ರೋಸ್ ಕುಕೀಸ್ನ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮತ್ತು ಮಾಡ್ಕೊಂಡು ಇಟ್ಕೋಬೋದು, ಹಬ್ಬಕ್ಕೆ ಅಂತಲ್ಲ. ಮತ್ತು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇದರಲ್ಲಿ ಜಾಸ್ತಿ ಸಕ್ಕರೆನೂ ಇರಲ್ಲ, ನಾರ್ಮಲ್ ಇರುತ್ತೆ. ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾಯಿಂದ ಮಾಡಿದ್ರಿಂದ ತುಂಬಾ ಕ್ರಿಸ್ಪಿಯಾಗಿಯೂ ಇರುತ್ತೆ. ಇದೇ ರೀತಿ ಎಲ್ಲವನ್ನು ಮಾಡಿಟ್ಕೊಳ್ಳಿ. ಲಾಸ್ಟಿಗೆ ಇಷ್ಟು ಉಳಿದಿರುತ್ತೆ, ಇದನ್ನು ಏನು ಮಾಡೋಕ್ಕೆ ಬರೋದಿಲ್ಲ. ಇದನ್ನ ಪಾನ್ ಕೇಕ್ ಥರ ಮಾಡ್ಕೋಬೋದು. ನೋಡಿ, ಇವಾಗ ಎಲ್ಲ ಕುಕ್ಕೀಸ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿನೂ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.